My precious friend, ನನ್ನ ಅಮೂಲ್ಯವಾದ ಸ್ನೇಹಿತರೆ, today we have come to meditate on the cross. ಇಂದು ನಾವು ಶಿಲುಬೆಯನ್ನು ಧ್ಯಾನಿಸುವುದಕ್ಕಾಗಿ ಬಂದಿದ್ದೇವೆ. The meditations on the cross is a blessing. ಶಿಲುಬೆಯನ್ನು ಧ್ಯಾನಿಸುವುದು ಒಂದು ದೊಡ್ಡ ಆಶೀರ್ವಾದವಾಗಿದೆ. Yes, indeed, the power of God is revealed through the cross of Jesus Christ. ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ ದೇವರ ಶಕ್ತಿಯು ಪ್ರಕಟವಾಯಿತು. In 1 Corinthians 1 and verse 18, 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ the Bible says, the message of the cross is the power of God for those who receive it and are saved. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಶಿಲುಬೆಯ ವಿಷಯವಾದ ಮಾತು ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. Today as we meditate on the cross, ಇಂದು ನಾವು ಶಿಲುಬೆಯನ್ನು ಧ್ಯಾನಿಸಲಿಕ್ಕಿರುವಾಗ on the sufferings of Jesus on the cross for us, ಯೇಸು ಶಿಲುಬೆಯಲ್ಲಿ ಶ್ರಮಪಟ್ಟದನ್ನು ಧ್ಯಾನಿಸುವಾಗ the power of God will come upon you in a supernatural way. ಅದ್ಭುತ ರೀತಿಯಲ್ಲಿ ದೇವರ ಶಕ್ತಿಯು ನಿಮ್ಮ ಮೇಲೆ ಇಳಿಯಲಿದೆ. What are the blessings that we receive through the cross, through the sufferings of Jesus on the cross? ಶಿಲುಬೆಯ ಮೂಲಕ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪಟ್ಟ ಶ್ರಮದ ಮೂಲಕ ಸಿಗುವ ಆಶೀರ್ವಾದಗಳೇನು? It brought the power of surrender. ಒಪ್ಪಿಸಿಕೊಡುವಿಕೆಯ ಶಕ್ತಿಯನ್ನು ಅದು ತೋರಿಸುತ್ತದೆ. Jesus surrendered to God's will and went to the cross of Calvary. ಯೇಸು ತನ್ನನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು ಮತ್ತು ಕಲ್ವಾರಿಯ ಶಿಲುಬೆಯನ್ನು ಏರಿದನು. In Matthew 26 and verse 42, ಮತ್ತಾಯ 26:42ನೇ ವಚನದಲ್ಲಿ in the garden of Gethsemane, ಗೆಸೆಮನೆಯ ತೋಟದಲ್ಲಿ Jesus was greatly troubled ಯೇಸುವು ಬಹಳ ದುಃಖಕ್ಕೊಳಗಾದನು. because it was time for him to go to the cross. ಯಾಕಂದರೆ ಶಿಲುಬೆಗೆ ಹೋಗುವ ಸಮಯ ಆದಾಗಿತ್ತು. He knelt and he was praying unto God. ಮೊಣಕಾಲೂರಿ ದೇವರಿಗೆ ಪ್ರಾರ್ಥಿಸುತ್ತಾ ಇದ್ದನು. He was sore afraid ಆತನು ಮನಗುಂದಿದವನಾಗಿದ್ದನು and greatly troubled ಮತ್ತು ದುಃಖಕ್ಕೆ ಒಳಗಾಗಿದ್ದನು. because he is God in flesh. ಯಾಕಂದರೆ ಆತನು ನರವತಾರ ಎತ್ತಿದ ದೇವರು. And God cannot die. ದೇವರು ಸಾಯಲಿಕ್ಕೆ ಆಗುವುದಿಲ್ಲ. God lives forever. ದೇವರು ಎಂದೆಂದಿಗೂ ಬದುಕುವನಾಗಿದ್ದಾನೆ. So he cannot surrender to death. ಮರಣಕ್ಕೆ ಒಪ್ಪಿಸಿಕೊಡುವುದು ಸಾಧ್ಯವಿರಲಿಲ್ಲ. But yet he had to die to overcome the wages of sin which brings death. ಆದರೂ ಆತನು ಸಾಯಬೇಕಾಗಿತ್ತು. ಪಾಪದ ಸಂಬಳವಾದ ಮರಣವನ್ನು ಜಯಿಸುವುದಕ್ಕಾಗಿ ಆತನು ಒಪ್ಪಿಸಿಕೊಡಬೇಕಾಗಿತ್ತು. Romans 6:23 says so. ರೋಮಾಪುರ 6:23 ಇದನ್ನು ಹೇಳುತ್ತದೆ. As he was greatly troubled with this great dilemma, ಹೇಗೆ ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ his sweat came out as blood. ಆತನ ಬೆವರು ಭೂಮಿಗೆ ಬೀಳುತ್ತಿದ್ದ ದೊಡ್ಡ ರಕ್ತದ ಹನಿಗಳ ಓಪದೆಯಲ್ಲಿತ್ತು. And he was greatly troubled as darkness surrounded him. ಅಂಧಕಾರವು ಆತನನ್ನು ಆವರಿಸಿದಾಗ ಮನೋವ್ಯಥೆಯುಳ್ಳವನಾದನು. Satan would have stood there ಸೈತಾನನು ಅಲ್ಲಿ ನಿಂತಿರಬಹುದು and said, surely Jesus will deny death. ಯೇಸು ಮರಣವನ್ನು ನಿರಾಕರಿಸಲಿದ್ದಾನೆಂದು ಕಾಯುತ್ತಿದ್ದಿರಬಹುದು. He will deny going to the cross. ಶಿಲುಬೆಗೆ ಏರಲು ಒಪ್ಪುವುದಿಲ್ಲ ಎಂದಿರಬಹುದು. He will deny the purpose for which he came into this world. ಈ ಲೋಕಕ್ಕೆ ಬಂದ ಉದ್ದೇಶವನ್ನು ತ್ಯಜಿಸುತ್ತಾನೆ ಎಂದು ಕಾಯ್ದಿರಬಹುದು. He will deny the will of God. ದೇವರ ಚಿತ್ತವನ್ನು ತ್ಯಜಿಸುತ್ತಾನೆ ಎಂದು ಅಂದುಕೊಂಡಿರಬಹುದು. He would have been rejoicing. ಆ ಸಮಯದಲ್ಲಿ ಆತನು ಹರ್ಷಿಸುತ್ತಿರಬಹುದು. But then Jesus ಆದರೆ ಯೇಸು finally said, ಕೊನೆಗೆ ಹೇಳಿದನು, Father, ತಂದೆಯೇ, if it is not possible for this cup of death to be taken away from me, ಈ ಮರಣದ ಪಾತ್ರೆಯು ನನ್ನಿಂದ ತೊಲಗಿ ಹೋಗುವುದು ಸಾಧ್ಯವಿಲ್ಲದೆ ಇರುವುದಾದರೆ let thy will be done. ನಿನ್ನ ಚಿತ್ತವು ನೆರವೇರಲಿ. Let thy will be done. ನಿನ್ನ ಚಿತ್ತವೇ ನೆರವೇರಲಿ. Let thy will be done. ನಿನ್ನ ಚಿತ್ತವೇ ನೆರವೇರಲಿ. Surrender to the cross. ಶಿಲುಬೆಗೆ ತನ್ನನ್ನು ಒಪ್ಪಿಸಿಕೊಟ್ಟನು. Satan would have fallen on the floor, ಸೈತಾನನು ನೆಲದ ಮೇಲೆ ಬಿದ್ದಿರಬಹುದು, on his face. ಅವನ ಮುಖದ ಮೇಲೆ. And he would have said, I am undone, I am finished, because Jesus has accepted to go to the cross. ಓ, ನನಗೆ ಸಾಧ್ಯವಾಗಲಿಲ್ಲ, ಎಲ್ಲವೂ ಮುಗಿಯಿತು, ಯಾಕಂದರೆ ಯೇಸು ಶಿಲುಬೆಗೆ ಒಪ್ಪಿಸಿಕೊಟ್ಟನು. Because on the cross, the Bible says in Ephesians 2:14, ಯಾಕಂದರೆ ಎಫೆಸ 2:14 ಹೇಳ್ತದೆ, Hebrews 2:14 and 15, ಇಬ್ರಿಯ 2:14-15, Colossians 2:14, ಕೊಲೊಸೆ 2:14. Jesus destroyed the principalities and powers and nailed Satan and his powers to the cross.
ಈ ಮೂಲಕ ಯೇಸು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಯೇಸು ಸೈತಾನನನ್ನು ಶಿಲುಬೆಗೆ ಜಡಿದನು. Yes, indeed, my friend. ನಿಜವಾಗಿಯೂ ಹೌದು ನನ್ನ ಪ್ರಿಯ ಸ್ನೇಹಿತರೆ. The sufferings of Jesus on the cross is the power of God unto salvation. ಶಿಲುಬೆಯ ವಿಷಯವಾದ ಮಾತು ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. Because Jesus offered himself as a sacrifice on the cross for us, today Satan shall not have dominion over us as we give our lives to Jesus. ಯಾಕಂದರೆ ಯೇಸು ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿದನು. ನಾವು ಇಂದು ಯೇಸುವಿಗೆ ನಮ್ಮನ್ನು ಒಪ್ಪಿಸಿಕೊಡುವುದರಿಂದ ಸೈತಾನ್ ನಮ್ಮ ಮೇಲೆ ಆಳ್ವಿಕೆ ನಡೆಸಲಿಕ್ಕೆ ಆಗುವುದಿಲ್ಲ. The cross is the power of God unto surrendering to God. ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಶಿಲುಬೆಯು ನಮಗೆ ರಕ್ಷಣೆಯ ಮಾರ್ಗವಾಗುತ್ತದೆ. When Jesus surrendered himself to go to the cross to be a sacrifice for the sins of the whole world to be washed away. ಯೇಸು ಶಿಲುಬೆಯ ಮರಣಕ್ಕಾಗಿ ತನ್ನನ್ನು ಒಪ್ಪಿಸಿಕೊಡುವಾಗ ಆ ಮೂಲಕ ಲೋಕದ ಸಕಲ ಪಾಪಗಳನ್ನು ಆತನು ತೊಳೆದಿದ್ದಾನೆ. God gave him such power. ಅಂತ ಬಲವನ್ನು ದೇವರು ಆತನಿಗೆ ಒದಗಿಸಿದನು. The power of God came upon Jesus. ದೇವರ ಬಲವು ಯೇಸುವಿನ ಮೇಲೆ ಬಂದಿತು. He had the power to forgive. ಕ್ಷಮಿಸುವ ಶಕ್ತಿಯು ಆತನಿಗಿದೆ. That's why when Judas came and betrayed him with a kiss. ಆದ್ದರಿಂದಲೇ ಯೂದನು ಬಂದು ಮುದ್ದಿಡುವ ಮೂಲಕ ಮೋಸ ಮಾಡಿದಾಗ In Matthew 26:47 to 49. ಮತ್ತಾಯ 26:47 49 Jesus looked at him. ಯೇಸು ಅವನ ಕಡೆಗೆ ನೋಡಿದನು. And he said, "Friend, wherefore have you come?" ಸ್ನೇಹಿತನೇ, ನೀನು ಎಲ್ಲಿಂದ ಬಂದಿ ಎಂದು ಕೇಳಿದನು. And Judas couldn't bear it anymore. ಯೂದನಿಗೆ ಇದನ್ನು ತಾಳಲು ಆಗಲಿಲ್ಲ. After betraying Jesus, ಯೇಸುವಿಗೆ ಮೋಸ ಮಾಡಿದ ತರುವಾಯ went and committed suicide. ಹೋಗಿ ಆತನು ಆತ್ಮಹತ್ಯೆ ಮಾಡಿಕೊಂಡನು. But Jesus faced him with love. ಆದರೆ ಯೇಸು ಅವನನ್ನು ಪ್ರೀತಿಯಿಂದ ಎದುರುಗೊಂಡನು. The power of surrendering to the will of God. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವ ಶಕ್ತಿ ಇದಾಗಿದೆ. Overcoming every betrayer. ಎಲ್ಲ ಮೋಸವನ್ನು ಎದುರಿಸುವ ಶಕ್ತಿ ಬರುತ್ತದೆ. Secondly, Jesus was taken to the chief and the high priest. ಎರಡನೇದಾಗಿ ಯೇಸುವನ್ನು ಮಹಾಯಾಜಕರ ಮತ್ತು ಹಿರಿಯ ಶಾಸ್ತ್ರಿಗಳ ಮುಂದೆ ಕರೆತಂದರು. They were religious leaders. ಅವರು ಧಾರ್ಮಿಕ ವ್ಯಕ್ತಿಗಳಾಗಿದ್ದರು. They taught the scriptures to everyone. ಎಲ್ಲರಿಗೆ ಶಾಸ್ತ್ರವನ್ನು ಬೋಧಿಸುತ್ತಾ ಇದ್ದರು. They guarded the covenant of God. ದೇವರ ಒಡಂಬಡಿಕೆಗಳನ್ನು ಕಾದುಕೊಂಡಿದ್ದರು. But what did they do to Jesus? ಆದರೆ ಯೇಸುವಿಗೆ ಅವರು ಏನು ಮಾಡಿದರು? Matthew 26. ಮತ್ತಾಯ 26 59 to 64. 59-64 They encouraged false testimony, lies, accusing Jesus wrongly. ಯೇಸುವಿನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದಕ್ಕಾಗಿ ಸುಳ್ಳು ಸಾಕ್ಷಿಗಳನ್ನು ಅವರು ತಂದರು. Because they were jealous of Jesus. ಯಾಕಂದ್ರೆ ಅವರು ಯೇಸುವಿನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. Everyone followed Jesus to have the blessings from God. ದೇವರಿಂದ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಯೇಸುವನ್ನು ಎಲ್ಲರೂ ಹಿಂಬಾಲಿಸುತ್ತಿದ್ದರು. So these religious teachers and leaders were jealous of Jesus. ಇದರಿಂದಾಗಿ ಮಹಾಯಾಜಕರು ಮತ್ತು ಹಿರಿಯ ಶಾಸ್ತ್ರಿಗಳು ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. Nobody would follow them. ಯಾರು ಅವರನ್ನು ಹಿಂಬಾಲಿಸಲಿಲ್ಲ. Though they were preaching. ಅವರು ಬೋಧಿಸುತ್ತಿದ್ದರು ಕೂಡ. But they all went behind Jesus. ಎಲ್ಲರೂ ಯೇಸುವಿನ ಹಿಂದೆ ಹೋಗುತ್ತಿದ್ದರು. And they were jealous and falsely accused him. ಅವರು ಹೊಟ್ಟೆ ಕಿಚ್ಚು ಪಟ್ಟದರಿಂದ ಸುಳ್ಳು ಆರೋಪಗಳನ್ನು ಹೊರಿಸಿದರು. But Jesus was untroubled. ಆದರೆ ಯೇಸು ಮನಗುಂದಲಿಲ್ಲ. For all the false accusations, he never spoke a word. ಯಾವುದೇ ತಪ್ಪು ಆರೋಪಗಳನ್ನು ಮಾಡಿದರೂ ಆತನು ಮಾತನಾಡಲಿಲ್ಲ. That's what the Lord told me. ಇದನ್ನೇ ದೇವರು ಹೇಳಿದನು. Whenever such false accusation would come in various platforms of the media, ಯಾವುದೇ ಮಾಧ್ಯಮದ ವೇದಿಕೆಗಳಿಂದ ಸುಳ್ಳು ಆರೋಪಗಳು ನನಗೆ ಬರುವಾಗ Jesus told me, never open your mouth to answer these. ಯೇಸು ಹೇಳಿದನು, ಇದಕ್ಕಾಗಿ ಎಂದಿಗೂ ಬಾಯನ್ನು ತೆರೆಯಲೇಬೇಡ ಎಂದು. These are false testimonies. ಅವೆಲ್ಲ ಸುಳ್ಳು ಸಾಕ್ಷಿಗಳಾಗಿವೆ. These are lies. ಇವೆಲ್ಲ ಸುಳ್ಳುಗಳು. Just remain silent. ನೀನಂತೂ ಸುಮ್ಮನೆ ಇರು. And only glorify me. ನೀನ್ ನನ್ನನ್ನು ಮಹಿಮೆ ಪಡಿಸು. Use your lips only to glorify me and proclaim my truth. ನನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ಮತ್ತು ನನ್ನ ಸತ್ಯವನ್ನು ತಿಳಿಸುವುದಕ್ಕಾಗಿ ಮಾತ್ರ ಬಾಯಿ ತೆರೆ. I will do justice. ನಾನು ನ್ಯಾಯವನ್ನು ಮಾಡುವೆನು. As you surrender to my will, I will do justice for you. ನೀನು ನನ್ನ ಚಿತ್ತಕ್ಕೆ ಒಪ್ಪಿಸಿ ಕೊಡುವಾಗ ನಾನು ನಿನಗೆ ನ್ಯಾಯವನ್ನು ತೀರಿಸುವೆನು. No weapon formed against you shall prosper. ನಿನ್ನ ವಿರೋಧವಾಗಿ ಎತ್ತಲ್ಪಟ್ಟ ಯಾವುದೇ ಆಯುಧವು ಜಯಿಸದು. This has been our experience during the past 40 plus years. ಕಳೆದ 40ಕ್ಕಿಂತ ಹೆಚ್ಚಿನ ವರ್ಷಗಳಲ್ಲಿ ಇದೇ ನಮ್ಮ ಅನುಭವವಾಗಿದೆ. The ministry has prevailed.
ನಮ್ಮ ಸೇವೆಯು ಗೆದ್ದಿದೆ. Our family has prevailed. ನಮ್ಮ ಕುಟುಂಬವು ಗೆದ್ದಿದೆ. The anointing of God has prevailed. ದೇವರ ಅಭಿಷೇಕವು ಗೆದ್ದಿದೆ. The love for Jesus have prevailed. ಯೇಸುವಿಗಾಗಿ ನಮ್ಮ ಪ್ರೀತಿಯು The ಗೆದ್ದಿದೆ. love of the millions of people for us and our family has prevailed. ನಮಗೋಸ್ಕರ ನಮ್ಮ ಕುಟುಂಬಗೋಸ್ಕರ ಇರುವ ಮಿಲಿಯಗಟ್ಟಲೆ ಜನರ ಪ್ರೀತಿಯು ಗೆದ್ದಿದೆ. Our name has prevailed. ನಮ್ಮ ಹೆಸರು ಗೆದ್ದಿದೆ. And Jesus has prevailed with us. ಮತ್ತು ಯೇಸು ನಮ್ಮೊಂದಿಗೆ ಜಯಗಳಿಸಿದ್ದಾನೆ. And thirdly, ಮೂರನೆಯದಾಗಿ Jesus had to face his own disciple Peter, who denied knowing him. ತನ್ನ ಪ್ರಿಯ ಶಿಷ್ಯನಾದ ಪೇತ್ರನು ತನ್ನನ್ನು ಅಲ್ಲಗಳೆಯುವುದನ್ನು ಎದುರಿಸಬೇಕಾಯಿತು. Peter told everyone who said, Peter, you were also with Jesus, that he never knew Jesus. ಪೇತ್ರನಿಗೆ ಯಾರೆಲ್ಲ ನೀನು ಕೂಡ ಯೇಸುವಿನೊಂದಿಗೆ ಇದ್ದಿ ಎಂದು ಕೇಳಿದಾಗ ಆತನು ಯೇಸುವನ್ನು ಅರಿಯನೆಂದು ಹೇಳಿದನು. He began cursing ಶಪಿಸಲು ಪ್ರಾರಂಭಿಸಿದನು, and swearing. ಆಣೆ ಇಟ್ಟುಕೊಂಡನು. Matthew 26:69-74. ಮತ್ತಾಯ 26:69-74 ವಚನ. But Jesus turned to him when he denied him before the people. ಜನರ ಮುಂದೆ ಪೇತ್ರನು ಯೇಸುವನ್ನು ಅಲ್ಲಗಳೆದಾಗ ಯೇಸು ಅವನ ಕಡೆಗೆ ನೋಡಿದನು. It broke the heart of Peter. ಪೇತ್ರನ ಮನವು ಮುರಿಯಿತು. That loving face of Jesus, ಯೇಸುವಿನ ಪ್ರೀತಿಯುಳ್ಳ ಮುಖ caring for him, ಅವನಿಗೋಸ್ಕರ ಜಜ್ಜಲ್ಪಟ್ಟಿತು. even though he did wrong against Jesus. ಯೇಸುವಿನ ವಿರುದ್ಧವಾಗಿ ತಪ್ಪು ಮಾಡಿದರೂ ಕೂಡ And he cried and cried and cried and repented. ಅವನು ಅತ್ತು ಪಶ್ಚಾತ್ತಾಪ ಪಟ್ಟನು. There are people who may have denied us. ನಮ್ಮನ್ನು ಕೂಡ ಅಲ್ಲಗಳೆದವರು ಅನೇಕರಿರಬಹುದು. But when we surrender to the will of God, ಆದರೆ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ we look at them with love. ನಾವು ಅವರ ಕಡೆಗೆ ಪ್ರೀತಿಯಿಂದ ನೋಡುತ್ತೇವೆ. Our own family members, ನಮ್ಮ ಸ್ವಂತ ಕುಟುಂಬ ಸದಸ್ಯರೇ, people who serve the Lord with us, ನಮ್ಮ ಜೊತೆಗೆ ದೇವರ ಸೇವೆಯನ್ನು ಮಾಡುವವರೇ, people who have received benefits through us. ನಮ್ಮ ಮೂಲಕ ಲಾಭವನ್ನು ಪಡೆದುಕೊಂಡವರು When they deny us, when they swear against us, ನಮ್ಮನ್ನು ಅವರು ತಿರಸ್ಕರಿಸಿದಾಗ ಮತ್ತು ನಮ್ಮ ವಿರುದ್ಧ ಆಣೆ ಇಟ್ಟುಕೊಂಡಾಗ God gives us the power to turn to them with love ನಾವು ಅವರ ಕಡೆಗೆ ಪ್ರೀತಿಯಿಂದ ನೋಡುವಂತೆ ದೇವರು ನಮಗೆ ಬಲವನ್ನು ನೀಡುವನು. and make them repent. ಅವರು ಪಶ್ಚಾತ್ತಾಪ ಪಡುವಂತೆ ಮಾಡುವನು. That's the power of the cross, ಇದು ಶಿಲುಬೆಯ ಶಕ್ತಿಯಾಗಿದೆ. the power of submitting to God's will. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವ ಶಕ್ತಿ ಇದಾಗಿದೆ. May God give you that grace. ನಿಮಗೆ ಈ ಕೃಪೆಯನ್ನು ದೇವರು And ನೀಡಲಿ. then Jesus was made to stand before Pilate, ಮತ್ತು ಯೇಸು ಪಿಲಾತನ ಮುಂದೆ ಹೋಗಿ ನಿಲ್ಲಬೇಕಾಗಿತ್ತು. the governor of the whole region, ಅವನು ಅಲ್ಲಿನ ದೇಶಾಧಿಪತಿಯಾಗಿದ್ದನು. a Roman ರೋಮನ್ who ದೇಶಾಧಿಪತಿ. never knew anything about Jesus. ಯೇಸುವಿನ ಬಗ್ಗೆ ಅವನಿಗೇನು ತಿಳಿದಿರಲಿಲ್ಲ. And he looked at Jesus, ಅವನು ಯೇಸುವನ್ನು ನೋಡಿದನು, heard Jesus, ಅವನ ಬಗ್ಗೆ ಕೇಳಿದನು, inquired. ಅವನನ್ನು And ವಿಚಾರಿಸಿದನು. in John 19:4 he says, ಯೋಹಾನ 19:4 ಹೇಳುತ್ತಾನೆ, I don't find any fault in Jesus. ಯೇಸುವಿನಲ್ಲಿ ನನಗೆ ಯಾವ ತಪ್ಪುಗಳು ಕಾಣುವುದಿಲ್ಲ, I will release him. ಅವನನ್ನು ಬಿಡುಗಡೆ ಮಾಡುತ್ತೇನೆ. But then ಆಗ he heard the voices of the people. ಜನರ ಸ್ವರವನ್ನು ಆತನು ಕೇಳಿದನು. People who are paid by the chief priest and the high priest ಮಹಾಯಾಜಕರಿಂದ ಹಿರಿಯ ಶಾಸ್ತ್ರಿಗಳಿಂದ ಹಣವನ್ನು ಪಡೆದ ಜನರು to shout that Jesus should be crucified. ಯೇಸುವನ್ನು ಶಿಲ್ಬೆಗೆ ಹಾಕಿರು ಎಂದು ಕೂಗಲು ಪ್ರಾರಂಭಿಸಿದರು. After taking bribes, ಲಂಚವನ್ನು ತೆಗೆದುಕೊಂಡವರಾಗಿ these wicked people shouted from the streets, crucify Jesus, crucify Jesus. ಈ ಕೆಟ್ಟ ಜನರು ಕೂಗಾಡಿದರು, ಯೇಸುವನ್ನು ಶಿಲುಬೆಗೆ ಹಾಕು, ಯೇಸುವನ್ನು ಶಿಲುಬೆಗೆ ಹಾಕು ಎಂದು. Yes, the people in power, the chief priests, caught these people by hook or crook and made them to ask for the death of Jesus. ಮಹಾಯಾಜಕರು ಹಿರಿಯ ಶಾಸ್ತ್ರಿಗಳು ಈ ಜನರನ್ನು ತಂದಿದ್ದರು. ಹೇಗಾದರೂ ಮಾಡಿ ಅವರಿಂದ ಯೇಸುವನ್ನು ಕೊಲ್ಲಿಸಬೇಕೆಂದು ಕೂಗಾಡಿಸಿದರು. Where justice should come for the people, injustice comes. ಎಲ್ಲಿ ಜನರಿಗೆ ನ್ಯಾಯವು ಬರಬೇಕಾಗಿತ್ತು ಅಲ್ಲಿ ಅನ್ಯಾಯವು ಬಂತು. And Pilate said, ಮತ್ತು ಪಿಲಾತನು ಹೇಳಿದನು, let me listen to these people who have got bribes and who are shouting for the blood of Jesus and hand over Jesus to them. ಈ ಲಂಚಕೋರ ಜನರು ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಾಡುತ್ತಿದ್ದಾರೆ. ನಾನು ಇವರ ಮಾತನ್ನು ಕೇಳುತ್ತೇನೆ, ಇವರಿಗೆ ಯೇಸುವನ್ನು ಒಪ್ಪಿಸಿಕೊಡುತ್ತೇನೆ. He pronounced a judgment of injustice, wrong judgment. ತನ್ನ ತಪ್ಪಾದ ತೀರ್ಪನ್ನು ಅವನು ಜನರಿಗೆ ತಿಳಿಸಿದನು.
He washed away his hands. ತನ್ನ ಕೈಗಳನ್ನು ತೊಳೆದುಕೊಂಡನು. But yet the blood of Jesus was in his hands. ಆದರೂ ಯೇಸುವಿನ ರಕ್ತ ಅವನ ಕೈಯಲ್ಲಿ ಇತ್ತು. History says he committed suicide and died. ಇತಿಹಾಸ ಹೇಳ್ತದೆ ಆತನು ಆತ್ಮಹತ್ಯೆ ಮಾಡಿಕೊಂಡು ಸತ್ತನೆಂದು. The innocent blood of Jesus followed Pilate. ನಿಷ್ಕಳಂಕ ಯೇಸುವಿನ ರಕ್ತವು ಅವನನ್ನು ಹಿಂಬಾಲಿಸಿತು. But yet Jesus said, ಆದರೂ ಯೇಸು ಹೇಳಿದನು, Pilate, ಪಿಲಾತನೇ, you have no power over me. ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ. You're just doing what these wicked fellows are saying. ಈ ಕೆಟ್ಟ ಜನರು ಏನು ಹೇಳುತ್ತಿದ್ದಾರೋ ಅದನ್ನೇ ನೀನು ಮಾಡುತ್ತಿದ್ದೆ. You're doing injustice. ನೀನು ಅನ್ಯಾಯ ಮಾಡುತ್ತಿದ್ದೆ. But you have no power. Only God has the power over me. ಆದರೂ ನಿನಗೆ ಅಧಿಕಾರ ಇಲ್ಲ. ದೇವರಿಗೆ ಮಾತ್ರ ನನ್ನ ಮೇಲೆ ಅಧಿಕಾರ ಇದೆ. I am going to the cross. ನಾನು ಶಿಲುಬೆಗೆ ಹೋಗುತ್ತಿದ್ದೇನೆ. You are not sending me to the cross. ನೀನು ನನ್ನನ್ನು ಶಿಲುಬೆಗೆ ಕಳಿಸುತ್ತಿಲ್ಲ. I am going for God's purpose. ದೇವರ ಉದ್ದೇಶಕ್ಕಾಗಿ ನಾನು ಶಿಲುಬೆಗೆ ಹೋಗುತ್ತಿದ್ದೇನೆ. My purpose. ನನ್ನ ಉದ್ದೇಶ To save the world. ಲೋಕವನ್ನು ರಕ್ಷಿಸುವಂತದ್ದು. He went to the cross. ಮತ್ತು ಆತನು ಶಿಲುಬೆಗೆ ಹೋದನು. And on the cross, ಮತ್ತು ಶಿಲುಬೆಯಲ್ಲಿ as he was nailed, ಶಿಲುಬೆಗೆ ಜಡಿಯಲ್ಪಟ್ಟಾಗ never opened his mouth. ಬಾಯಿ ತೆರೆಯಲೇ ಇಲ್ಲ. I believe he would not have even felt the pain. ನೀವು ಇಂತಹ ನೋವನ್ನು ಅನುಭವಿಸಲಿಕ್ಕಿರಲಿಲ್ಲ ಎಂದು ನಾನು ನಂಬುತ್ತೇನೆ. John 19:17. ಯೋಹಾನ 19:17. Jesus carried his own cross to Golgotha. ಯೇಸು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಹೋದನು. And he said, ಮತ್ತು ಆತನು ಹೇಳಿದನು, as he was nailed, ಆತನು ಶಿಲುಬೆಗೆ ಜಡಿಯಲ್ಪಟ್ಟಾಗ, Father, ತಂದೆಯೇ, into thy hands I commend my spirit. ನಿನ್ನ ಹಸ್ತಕ್ಕೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ. Luke 23:46. ಲೂಕ 23:46 ವಚನ. He never cried for mercy. ಕರುಣೆಗಾಗಿ ಆತನು ಬೇಡಲಿಲ್ಲ. He never cried to the chief priests or the Roman soldiers to save him. ರೋಮನ್ ಸೈನಿಕರ ಮುಂದೆ, ಮಹಾಯಾಜಕರ ಮುಂದೆ ನನ್ನನ್ನು ರಕ್ಷಿಸಿ ಎಂದು ಆತನು ಕೂಗಾಡಲಿಲ್ಲ. Through all this injustice, ಈ ಎಲ್ಲ ಅನ್ಯಾಯದ ಮಧ್ಯೆಯೂ his eyes were on God. ಆತನ ದೃಷ್ಟಿ ದೇವರಲ್ಲಿತ್ತು. Nothing of the world ever broke him. ಲೋಕವು ಆತನನ್ನು ಮುರಿಯಲಿಕ್ಕಾಗಲಿಲ್ಲ. Nothing of the world could ever influence him. ಲೋಕದ ಯಾವುದೇ ಸಂಗತಿಗಳು ಆತನ ಮೇಲೆ ಪ್ರಭಾವ ಬೀರಲಿಲ್ಲ. He was there on the cross to do the will of God. ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ಆತನು ಶಿಲುಬೆಯಲ್ಲಿದ್ದನು. To save the lives of millions of people from sin. ಮಿಲಿಯಗಟ್ಟಲೆ ಜನರು ಪಾಪದಿಂದ ರಕ್ಷಿಸಲ್ಪಡುವುದಕ್ಕಾಗಿ Through his sacrifice. ತನ್ನ ತ್ಯಾಗದ ಮೂಲಕ, By being the sacrificial lamb for his blood to be shed for the redemption of the whole world. ಲೋಕದ ವಿಮೋಚನಾರ್ಥವಾಗಿ ಯಜ್ಞದ ಕುರಿಮರಿಯಾಗಿ ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟನು. And the Bible says in 1 John 1:7. 1 ಯೋಹಾನ 1:7 ಸತ್ಯವೇದ ಹೇಳುತ್ತದೆ, The blood of Jesus Christ cleanses us from all sin. ಯೇಸುವಿನ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳಿಂದ ಬಿಡಿಸುವಂತದ್ದು. He had the power to forgive sin. ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಆತನಲ್ಲಿದೆ. Through his surrender. ಆತನ ಒಪ್ಪಿಸಿಕೊಡುವಿಕೆಯ ಮೂಲಕ, Through his being the offering sacrifice for the forgiveness of the sins of the whole world. ಈ ಲೋಕದ ಸಕಲ ಪಾಪ ಕ್ಷಮಿಸಲ್ಪಡುವುದಕ್ಕಾಗಿ ಆತನು ಯಜ್ಞದ ಕುರಿಮರಿಯಾದನು. Father, forgive them, ತಂದೆ, ಅವರನ್ನು ಕ್ಷಮಿಸು, for they know not what they do. ಅವರು ಏನು ಮಾಡುತ್ತಾರೆ ಎಂಬುದು ಅವರಿಗೆ ತಿಳಿಯದು. That's why today Jesus Christ has the power to forgive sins. ಆದ್ದರಿಂದ ಯೇಸು ಕ್ರಿಸ್ತನಿಗೆ ಇಂದು ಪಾಪವನ್ನು ಕ್ಷಮಿಸುವ ಅಧಿಕಾರ ಇದೆ. He is God in flesh, ಆತನು ನರಾವತಾರ ಎತ್ತಿದ ದೇವರು, who shed his holy blood ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದನು, to wash away the sin of everyone who comes to him and asks him for forgiveness. ಈ ಲೋಕದಲ್ಲಿ ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಅವರ ಪಾಪಗಳನ್ನು ತೊಳೆಯಲು. The only way for the sins of the world to be washed away. ಲೋಕದ ಎಲ್ಲಾ ಪಾಪಗಳು ತೊಳೆಯಲ್ಪಡುವುದಕ್ಕಾಗಿ ಇದು ಒಂದೇ ಮಾರ್ಗ. Jesus said, I am the way. ಯೇಸು ಹೇಳುತ್ತಾನೆ, ನಾನೇ ಮಾರ್ಗವು, I am the way. ನಾನೇ ಮಾರ್ಗವು. Yes, the power of his surrender brought the power of forgiveness for every one of us to become God's child. ಆತನ ಒಪ್ಪಿಸಿಕೊಡುವಿಕೆಯ ಶಕ್ತಿಯು ಆತನಿಗೆ ಕ್ಷಮಿಸುವ ಶಕ್ತಿಯನ್ನು ಒದಗಿಸುವ ಮೂಲಕ ನಾವೆಲ್ಲರೂ ದೇವರ ಮಕ್ಕಳಾಗುವಂತೆ ಮಾಡಿತು. Today, surrender your life to Jesus. ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡಿರಿ. And say, Lord, forgive me. ಯೇಸುವೇ, ನಮ್ಮನ್ನು ಕ್ಷಮಿಸು. Lord, wash me with your blood. ಕರ್ತನೇ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ. I want to become your child. ನಾನು ನಿಮ್ಮ ಮಗು ಆಗಬೇಕು, God's child. ದೇವರ ಮಗು. Cleanse me. ನನ್ನನ್ನು ತೊಳೆಯಿರಿ, Cleanse me. ನನ್ನನ್ನು ತೊಳೆಯಿರಿ. And by his stripes, ಆತನ ಬಾಸುಂಡೆಗಳಿಂದ you will be healed. ನೀವು ಗುಣ ಆಗುತ್ತೀರಿ. When the blood of Jesus cleanses you from every sin,
ಯೇಸುವಿನ ರಕ್ತವು ನಿಮ್ಮೆಲ್ಲ ಪಾಪಗಳನ್ನು ತೊಳೆಯುವಾಗ the wounds in his body heals you from every sickness. ಆತನ ಬಾಸುಂಡೆಗಳಿಂದ ನಿಮ್ಮೆಲ್ಲ ರೋಗಗಳು ಗುಣ ಆಗುವವು. His wounds will remove every wound in your body. ನಿಮ್ಮ ದೇಹದಲ್ಲಿರುವ ಗಾಯಗಳು ಯೇಸುವಿನ ಬಾಸುಂಡೆಗಳಿಂದ ಗುಣ ಆಗುತ್ತದೆ. That's why Jesus has said, ಅದಕ್ಕೆ ಯೇಸು ಹೇಳ್ತಾನೆ, ask anything in my name and I will do it. ನನ್ನ ನಾಮದ ಮುಖಾಂತರ ಏನನ್ನಾದರೂ ಕೇಳಿಕೊಳ್ಳಿರಿ, ನಾನು ಅದನ್ನು ಮಾಡುವೆನೆಂದು. And he tells us, you go and lay hands on the sick and I will put my hands which has the wounds and heal them. ನೀವು ಹೋಗಿ ರೋಗಗ್ರಸ್ತರ ಮೇಲೆ ನಿಮ್ಮ ಹಸ್ತವನ್ನಿಡಿರಿ, ಆಗ ನಾನು ನನ್ನ ಗಾಯವುಳ್ಳ ಹಸ್ತವನ್ನು ಅವರ ಮೇಲೆ ಇಡಿಸುವುದರಿಂದ ಅವರು ಗುಣ ಆಗುವರು ಅಂದನು. Jesus needs you and me to lay hands on the sick and pray for them, for his hands, nail-pierced hands, to come upon the people and heal them. ರೋಗಿಗಳ ಮೇಲೆ ಹಸ್ತವನ್ನಿಟ್ಟು ಪ್ರಾರ್ಥಿಸುವುದಕ್ಕಾಗಿ ಯೇಸು ನಿನ್ನನ್ನು ಕರೆಯುತ್ತಿದ್ದಾನೆ. ಈ ಮೂಲಕ ಆತನ ಗಾಯವುಳ್ಳ ಹಸ್ತವು ಅವರ ಮೇಲೆ ಬರುವುದು, ಇದರಿಂದಾಗಿ ಅವರು ಗುಣಮುಖರಾಗುವರು. Today that power is coming upon you. ಇಂದು ಆ ಶಕ್ತಿಯು ನಿಮ್ಮ ಮೇಲೆ ಬರುತ್ತಿದೆ. You can be healed of every sickness right now. ಈಗಲೇ ನೀವು ನಿಮ್ಮೆಲ್ಲ ರೋಗಗಳಿಂದ You ಗುಣಮುಖರಾಗುವಿರಿ. can be free of every curse right now. ಈಗಲೇ ನಿಮ್ಮೆಲ್ಲ ಶಾಪಗಳಿಂದ ಮುಕ್ತರಾಗುವಿರಿ. Every power of darkness and power of Satan will leave you because Jesus has won the devil on the cross through his sacrifice. ಸೈತಾನನ ಅಂಧಕಾರದ ಎಲ್ಲ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗುವುದು, ಯಾಕಂದರೆ ಶಿಲುಬೆಯಲ್ಲಿ ಯೇಸು ಸೈತಾನನನ್ನು I'm ಜಯಿಸಿದ್ದಾನೆ. going to pray for you right now. ನಿಮಗಾಗಿ ಈಗ ಪ್ರಾರ್ಥಿಸಲಿದ್ದೇನೆ. Open your heart. ನಿಮ್ಮ ಹೃದಯವನ್ನು ತೆರೆಯಿರಿ. Wherever you are, kneel down. ಎಲ್ಲೇ ಇದ್ದರೂ ಮೊಣಕಾಲೂರಿರಿ. Cry out to God. ದೇವರಿಗೆ ಮೊರೆಯಿಡಿರಿ. Cry out to Jesus. ಯೇಸುವಿಗೆ ಮೊರೆಯಿಡಿರಿ. Say, Jesus. ಹೇಳಿರಿ, ಯೇಸು, Jesus. ಯೇಸು. Everybody say, Jesus. ಎಲ್ಲರೂ ಹೇಳಿರಿ, ಯೇಸು, You are the Savior. ನೀನೇ ರಕ್ಷಕ. You are the Savior. ನೀನೇ ರಕ್ಷಕ. You are the Savior. ನೀನೇ ರಕ್ಷಕ. Save me from my sin. ನನ್ನ ಪಾಪಗಳಿಂದ ನನ್ನನ್ನು ರಕ್ಷಿಸು. Save me from the death that comes because of my sin. ನನ್ನ ಪಾಪದಿಂದ ಬರಬೇಕಾಗಿದ್ದಂತ ಮರಣದಿಂದ ನನ್ನ ರಕ್ಷಿಸು ಎಂದು ಬೇಡಿಕೊಳ್ಳಿರಿ. Say, Jesus, save me from the curses that comes because of my sins. ನನ್ನ ಪಾಪಗಳಿಂದ ನನಗಾಗುವ ಶಾಪಗಳಿಂದ ನನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳಿರಿ. Come on, cry. ಮೊರೆಯಿಡಿರಿ. Cry. ಮೊರೆಯಿಡಿರಿ. The Lord is saving you right now ದೇವರು ಈಗಲೇ ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ. from every sin, ಎಲ್ಲ ಪಾಪಗಳಿಂದ, from every curse caused by sin. ಪಾಪಗಳಿಂದಾದ ಎಲ್ಲ ಶಾಪಗಳಿಂದ. And every family member shall be saved right now as you get saved. ನೀವು ರಕ್ಷಣೆ ಹೊಂದುವುದರಿಂದ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ರಕ್ಷಣೆ ಹೊಂದುವರು. As you become the child of God. ನೀವು ದೇವರ ಮಗು ಆಗುವುದರಿಂದ And right now, ಈಗಲೇ shall we pray? ನಾವು ಪ್ರಾರ್ಥಿಸುವ. Wash them with thy blood, Lord. ನಿನ್ನ ರಕ್ತದಿಂದ ನನ್ನನ್ನು ತೊಳೆ ದೇವರೇ. Wash every sin out. ನಮ್ಮೆಲ್ಲ ಪಾಪಗಳನ್ನು ತೊಳೆ. Every sin, let it be cleansed by the blood of Jesus in the lives of everyone who is praying with me now. ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವ ಎಲ್ಲರ ಜೀವಿತದಲ್ಲಿರುವ ಪಾಪವು ನಿನ್ನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಡಲಿ ದೇವರೇ. Every addiction stop. ಎಲ್ಲ ವ್ಯಸನಗಳು ಬಿಟ್ಟು ಹೋಗಲಿ ದೇವರೇ. Leave their spirits now. ಅವರ ಆತ್ಮವನ್ನು ಬಿಟ್ಟು ಹೋಗಲಿ. Every craving for sin stop in Jesus' name. ಪಾಪದ ಕಡೆಗಿರುವ ಹಂಬಲವು ಯೇಸುವಿನ ನಾಮದಲ್ಲಿ ನಿಂತು ಹೋಗಲಿ. Let them be free. ಅವರು ಸ್ವತಂತ್ರರಾಗಲಿ. Every curse caused by sin, ಅವರ ಪಾಪಗಳಿಂದಾದ ಶಾಪಗಳು I cast it out. ನಾನು ಅವುಗಳನ್ನು ಹೊರಹಾಕುತ್ತೇನೆ. Every evil spirit that has come into their spirit, ಅವರ ಆತ್ಮದಲ್ಲಿರುವ ಎಲ್ಲ ದುರಾತ್ಮಗಳು, every weakness and failure that has come into their life ಅವರ ಜೀವಿತದಲ್ಲಿರುವಂತಹ ಎಲ್ಲ ರೀತಿಯ ಬಲಹೀನತೆಗಳು, ವೈಫಲ್ಯಗಳು because of sin, ಪಾಪದಿಂದಾಗಿ come out of their life. ಅವರ ಜೀವಿತದಿಂದ ಹೊರಗೆ ಬರಲಿ. Wash them with thy blood and chase out these demons, Lord. ನಿನ್ನ ರಕ್ತದಿಂದ ತೊಳೆದು ಈ ದುರಾತ್ಮಗಳನ್ನು ಅಟ್ಟಿ ಬಿಡು ತಂದೆಯೇ. Everybody cry. ಎಲ್ಲರೂ ಮೊರೆಯಿಡಿರಿ. Lord, I don't want the evil spirits anymore. ನನಗೆ ಈ ದುರಾತ್ಮಗಳು ಬೇಡ ತಂದೆಯೇ. I don't want the spirit of failure anymore. ವಿಫಲತೆಯ ಆತ್ಮಗಳು ನನಗೆ ಬೇಡ. I don't want the spirit of fear anymore. ಭಯದ ಆತ್ಮಗಳು ನನಗೆ ಬೇಡ. Jesus, ಯೇಸುವೇ, through the victory that you have won on the cross, ನೀನು ಶಿಲುಬೆಯಲ್ಲಿ ಪಡೆದ ಜಯದಿಂದ release me now. ನನ್ನನ್ನು ಬಿಡುಗಡೆ ಮಾಡು. Cry. ಮೊರೆಯಿಡಿರಿ. Cry. ಮೊರೆಯಿಡಿರಿ. Now you evil spirits. ಈಗ ದುರಾತ್ಮವೇ. Now you demons. ಈಗ ದೆವ್ವವೇ. Now you principalities and powers. ಎಲ್ಲ ರಾಜತ್ವಗಳು, ಅಧಿಕಾರಗಳು, You witchcraft spirits. ಎಲ್ಲ ಮಾಟ ಮಂತ್ರದ ಆತ್ಮಗಳು,
ದುರಾತ್ಮಗಳು come out of their lives. ಇವರ ಜೀವಿತದಿಂದ ಹೊರಗೆ ಬಾ. Come out of their family. ಅವರ ಕುಟುಂಬದಿಂದ ಹೊರಗೆ ಬಾ. Come out of their mind. ಅವರ ಮನಸ್ಸಿನಿಂದ ಹೊರಗೆ ಬಾ. Come out of their finances. ಅವರ ಆರ್ಥಿಕತೆಯಿಂದ ಹೊರಗೆ ಬಾ. Come out of their home. ಅವರ ಮನೆಯಿಂದ ಹೊರಗೆ ಬಾ. Come out of their body. ಅವರ ದೇಹದಿಂದ ಹೊರಗೆ ಬಾ. In the name of Jesus. ಯೇಸುವಿನ ನಾಮದಲ್ಲಿ Come out. ಹೊರಗೆ ಬಾ. Come out. ಹೊರಗೆ ಬಾ. Come out. ಹೊರಗೆ ಬಾ. Permanently. ಶಾಶ್ವತವಾಗಿ Never touch them again. ಅವರನ್ನು ಇನ್ನು ಮುಟ್ಟಬೇಡ. I put the blood of Jesus upon them right now. ಅವರ ಮೇಲೆ ಯೇಸು ಕ್ರಿಸ್ತನ ರಕ್ತವನ್ನು ಈಗಲೇ ಹಾಕುತ್ತಿದ್ದೇನೆ. Every member of their family. ಅವರ ಕುಟುಂಬ ಸದಸ್ಯರ ಮೇಲೆ Let them be free, Lord. Let them be free. ಅವರು ಬಿಡುಗಡೆ ಆಗಲಿ ದೇವರೇ, ಬಿಡುಗಡೆ ಆಗಲಿ. Let those demons leave right now. ಎಲ್ಲಾ ದುರಾತ್ಮಗಳು ಈಗಲೇ ಬಿಟ್ಟು ಹೋಗಲಿ. Even the children are afflicted by the evil spirit. ಚಿಕ್ಕ ಮಕ್ಕಳು ಕೂಡ ದುರಾತ್ಮನಿಂದ ಪೀಡಿತರಾಗಿದ್ದಾರೆ. Let them come out. ಅವು ಹೊರಗೆ ಬರಲಿ. In Jesus' name. ಯೇಸುವಿನ ನಾಮದಲ್ಲಿ By the power of God. ದೇವರ ಬಲದಿಂದ. Thank you, Lord. ಸ್ತೋತ್ರ ದೇವರೇ. Every student ಪ್ರತಿ ವಿದ್ಯಾರ್ಥಿಗಳು who is unable to study, ಅಧ್ಯಯನ ಮಾಡಲು ಸಾಧ್ಯವಾಗದೆ, unable to rise up, ಉನ್ನತಕ್ಕೆ ಏರಲಾಗದೆ, unable to clear the competitive exams, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಾಗದೆ, Lord, set them free from failure. ವಿಫಲತೆಯಿಂದ ಅವರನ್ನು ಬಿಡುಗಡೆ ಮಾಡು ದೇವರೇ. From today, let them prosper. ಇಂದಿನಿಂದ ಅವರು ವೃದ್ಧಿಯಾಗಲಿ, Prosper. ವೃದ್ಧಿಯಾಗಲಿ, Prosper. ಏಳಿಗೆ ಆಗಲಿ. Everything that they do, prosper. ಅವರು ಏನೇ ಮಾಡಿದರೂ ಏಳಿಗೆ ಆಗಲಿ. Let them get very high marks. ಹೆಚ್ಚು ಅಂಕಗಳನ್ನು ಗಳಿಸಲಿ. Very high marks. ಅತಿ ಹೆಚ್ಚು ಅಂಕಗಳು. Very high marks. ಅತಿ ಹೆಚ್ಚು ಅಂಕಗಳು. Let them get through all the competitive exams. ಎಲ್ಲ ಪರೀಕ್ಷೆಗಳಲ್ಲಿ ಸಿಗಲಿ. Let the jobs come to them. ಉದ್ಯೋಗವು ಒದಗಿ ಬರಲಿ. Let them prosper. ಅವರು ವೃದ್ಧಿಯಾಗಲಿ. Businesses prosper. ವ್ಯಾಪಾರ ವೃದ್ಧಿಯಾಗಲಿ. Wisdom come. ಜ್ಞಾನವು ಬರಲಿ. Every family problem be healed in Jesus' name. ಎಲ್ಲ ಕುಟುಂಬದಲ್ಲಿರುವ ತೊಂದರೆಗಳು ಯೇಸುವಿನ ನಾಮದಲ್ಲಿ ನಿಗಲ್ಪಡಲಿ. Let there be love and joy in the family from now on. ಇಂದಿನಿಂದ ಶಾಂತಿ ಸಂತೋಷವು ನೆಲೆಗೊಳ್ಳಲಿ. Let them pray together in the name of Jesus. ಯೇಸುವಿನ ನಾಮದಲ್ಲಿ ಅವರು ಒಟ್ಟಾಗಿ ಪ್ರಾರ್ಥಿಸಲಿ. Let them witness together. ಒಟ್ಟಾಗಿ ಸಾಕ್ಷಿ ಕೊಡುವಂತಾಗಲಿ. And every sickness in the body, ಅವರ ದೇಹದಲ್ಲಿರುವ ಎಲ್ಲಾ ರೋಗಗಳು, boil in the body, ದೇಹದಲ್ಲಿರುವ ಎಲ್ಲಾ ಗುಳ್ಳೆಗಳು, skin trouble, ಚರ್ಮದ ರೋಗಗಳು, allergy, ಅಲರ್ಜಿಗಳು, bone problem, ಎಲುಬಿನ ಸಮಸ್ಯೆಗಳು, blood problem, ರಕ್ತದ ಸಮಸ್ಯೆಗಳು, fits, be healed in Jesus' name. ಯೇಸುವಿನ ನಾಮದಲ್ಲಿ ಗುಣ ಆಗಲಿ. Every pain stop now. ಎಲ್ಲ ನೋವುಗಳು ಈಗಲೇ ನಿಂತು ಹೋಗಲಿ. Kidneys be healed now. ಮೂತ್ರಪಿಂಡವು ಗುಣ ಆಗಲಿ. Come to life. ಜೀವವನ್ನು ಪಡೆಯಲಿ. Liver be healed. ಲಿವರ್ಗಳು ಗುಣ ಆಗಲಿ. Lungs be healed. ಶ್ವಾಸಕೋಶ ಗುಣ ಆಗಲಿ. Brain be healed. ಮೆದುಳು ಗುಣ ಆಗಲಿ. Brain be healed. ಮೆದುಳು ಗುಣ ಆಗಲಿ. Nerves be healed. ನರಗಳು ಗುಣ ಆಗಲಿ. Those unable to speak, speak now in Jesus' name. ಮಾತು ಬರದವರು ಮಾತನಾಡಲಿ ಯೇಸುವಿನ ನಾಮದಲ್ಲಿ. Ears open up now. ಕಿವಿಗಳು ತೆರೆಯಲ್ಪಡಲಿ. Rise up. ಎದ್ದೇಳಿರಿ. Every cancer come out. ಎಲ್ಲ ಕ್ಯಾನ್ಸರ್ಗಳು ಹೊರಗೆ ಬರಲಿ. Every tumor dissolved right now. ಎಲ್ಲ ಟ್ಯೂಮರ್ಗಳು ಈಗಲೇ ಕರಗಿ ಹೋಗಲಿ. Every back pain be healed. ಎಲ್ಲ ಬೆನ್ನು ನೋವು ಗುಣ ಆಗಲಿ. Those who are unable to walk, walk now. ಯಾರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ನಡೆಯಿರಿ. Be healed. ಸ್ವಸ್ಥರಾಗಿರಿ. Thyroid be healed. ಥೈರಾಯ್ಡ್ ಗುಣ ಆಗಲಿ. Thank you, Lord. ಸ್ತೋತ್ರ ದೇವರೇ. You're healing your people now. ನಿನ್ನ ಮಕ್ಕಳನ್ನು ಗುಣಪಡಿಸುತ್ತಿದ್ದೆ. Every other disease come out. ಎಲ್ಲ ರೋಗಗಳು ಹೊರಗೆ ಬರಲಿ. Let them be free. ಅವರಿಗೆ ಬಿಡುಗಡೆಯಾಗಲಿ. Let them be free. ಅವರಿಗೆ ಬಿಡುಗಡೆಯಾಗಲಿ. Let them sleep like a baby tonight. ಈ ರಾತ್ರಿ ಅವರು ಮಗುವಿನಂತೆ ನಿದ್ರಿಸಲಿ. No more evil power. ಯಾವುದೇ ಕೆಟ್ಟ ಶಕ್ತಿಗಳು ಬೇಡ. Thank you for the power of the cross. ಶಿಲುಬೆಯ ಶಕ್ತಿಗಾಗಿ ಸ್ತೋತ್ರ. By your stripes, Lord Jesus, we are healed. ನಿನ್ನ ಬಾಸುಂಡೆಗಳಿಂದ ಯೇಸುವೆ ನಾವು ಗುಣ ಆದೆವು. Lay your nail-pierced hands on everyone who is praying with us. ನನ್ನೊಂದಿಗೆ ಬೇಡುತ್ತಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಮೊಳೆಯಿಂದ ಗಾಯವಾದ ನಿನ್ನ ಹಸ್ತವನ್ನು ಇಡು. And heal them, Lord. ಮತ್ತು ಅವರನ್ನು ಗುಣಪಡಿಸು. Thank you for this miracle. ಈ ಅದ್ಭುತಕ್ಕಾಗಿ ಸ್ತೋತ್ರ. Thank you for the release. ಬಿಡುಗಡೆಗಾಗಿ ಸ್ತೋತ್ರ. Thank you for wiping away their tears. ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಸ್ತೋತ್ರ. Every one of you who has lost your loved one, God's healing power is coming and removing your sorrow now. ಯಾರೆಲ್ಲ ನಿಮ್ಮ ಪ್ರೀತಿ ಪಾತ್ರವನ್ನು ಕಳೆದುಕೊಂಡು ದುಃಖಿತರಾಗಿದ್ದೀರೋ ಯೇಸುವಿನ ನಾಮದಲ್ಲಿ ನಿಮ್ಮ ದುಃಖವು ನೀಗಲ್ಪಡಲಿ. Yes, Jesus will make you live. ನಿಮ್ಮನ್ನು ಬದುಕುವಂತೆ ಯೇಸು ಮಾಡುವನು. He's giving you a beautiful future. ಉತ್ತಮ ಭವಿಷ್ಯವನ್ನು ನಿಮಗೆ ನೀಡುವನು. Be blessed. ನಿಮಗೆ ಆಶೀರ್ವಾದವಾಗಲಿ. Bless them, Lord. ಆಶೀರ್ವದಿಸು ದೇವರೇ. Thank you for this blessing. ಆಶೀರ್ವಾದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. God bless you.